ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಾನಿವಾಗ ಒಂದು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇದು ನನ್ನ ಜಾಗ, ನಂದು ವೆಸ್ಟ್ ಫೇಸಿಂಗ್ ಮತ್ತು ಈಸ್ಟ್ ಫೇಸಿಂಗ್ ಬ್ಯಾಕ್ ಸೈಡ್ ಬರುತ್ತೆ. ಸೊ ಲೈಕ್ ಎಲ್ಲರೂ ಕಷ್ಟಪಟ್ಟು ದುಡಿಯೋದು ಬೆಂಗಳೂರಿಗೆ ಬಂದು ನಮ್ಮದು ಅಂತ ಏನಾದರೂ ಒಂದು ಸ್ವಂತಾಗಿ ಮಾಡ್ಕೊಬೇಕು, ನಮ್ಮದು ಅಂತ ಒಂದು ಮನೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ತಗೊಳ್ಳುವಾಗ ಜಾಗ ನೋಡಿ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರಿ. ಓಕೆ, ಅಂದರೆ ನಾನು ಮೋಸ ಹೋದಂಗೆ ನೀವು ಮೋಸ ಹೋಗಬಾರ್ದು. ಸೊ ಈಗ ತೋರಿಸ್ತಾ ಇರೋದು ನಿಮಗೆ ಅದು ನನ್ನ ಖಾಲಿ ಜಾಗ. ಅದು ನೋಡಿದಾಗ ಮತ್ತು ಕ್ಲೀನ್ ಮಾಡಿದಾಗ ನಾನು ಸ್ವಲ್ಪ ಡೌನ್ ಇದೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಬ್ಯಾಕ್ ಸೈಡೆಲ್ಲ ಹೈಟ್ ಮಾಡೋಣ, ಆಮೇಲೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ತೊಗೊಂಡೆ. ಬಟ್ ಆದರೆ ಅದು ರಿಯಾಲಿಟಿನೇ ಬೇರೆ ಇತ್ತಲ್ಲಿ. ಸೊ ನಿಮ್ಮ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇದ್ರ ಸಮಸ್ಯೆ ಏನಿದೆ ಅಂತ ಹೇಳ್ಬಿಟ್ಟು. ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಆದಮೇಲೆ ಬೋರ್ನವ್ರು ಕರ್ಕೊಬಂದು ಒಂದೆರಡು ಕಡೆ ಪಾಯಿಂಟ್ ಎಲ್ಲ ಮಾಡಿದ್ದೆ. ಪಾಯಿಂಟ್ ಹಾಕ್ಸಿದ್ಮೇಲೆ ಬೋರ್ ಕೆಲಸನೂ ಕೂಡ ಸ್ಟಾರ್ಟ್ ಆಯಿತು. ಸೊ ಬೋರೆಲ್ಲ ಹಾಕ್ಸಿದ್ವಿ, ಬಟ್ ತುಂಬ ಚೆನ್ನಾಗಿ ನೀರು ಬರಲಿಲ್ಲ. ಬಟ್ ಓಕೆ, ಲೈಕ್ ನಮ್ಗೆ ಎಷ್ಟು ಬೇಕು, ಮನೆಗೆ ಎಷ್ಟು ಬೇಕು ಅಷ್ಟೊಂದು ನೀರು ಸಿಕ್ತು. ಸೊ ನೋಡಿ, ಇವಾಗ ನೋಡ್ತಾ ಇರೋದು ನಂದು ಸೈಟ್ನಲ್ಲಿ JCB ತಂದಾಗಲೇ ಗೊತ್ತಾಗಿದ್ದು ನಮಗೆ. ಅದು ಫುಲ್ ಕಂಪ್ಲೀಟ್ ಸೈಟ್ ಏನಿದೆ 30x45 ಅಂದರೆ ಫುಲ್ ಕಂಪ್ಲೀಟು ವೇಸ್ಟು, ನಾರ್ಮಲ್ ಮಣ್ಣೆಲ್ಲ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದು JCB ತಂದು ನಾವು ಪಿಲ್ಲರ್ ಗುಂಡಿ ತೆಗಿತಾ ಇದ್ರೆ ಆ ಕಡೆ ನಾವು ಮಣ್ಣೆಲ್ಲ ಕಸ್ಕೊಂಡು ಬೀಳ್ತಾ ಇರೋದು. ಸಿಕ್ಕಾಬಿಡ ಬೇಜಾರಾಗೋಯ್ತು. ನನಗೆ 5 ಲಕ್ಷಕ್ಕೆ ಕೆಲಸ ಮುಗಿಬೇಕಾಗಿತ್ತು, ನನಗೆ 15 ಲಕ್ಷ ಆಯಿತು. ಸೊ ನೀವು ತಗೊಳ್ಳಿಲ್ಲ ಅಂದರೆ ಈ ಥರ ನಂತರ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಇದು ನೋಡ್ತಾ ಇದ್ದಾರೆ ನೀವು, ಆಲ್ಮೋಸ್ಟ್ ನಾನು ರೋಡ್ ಲೆವೆಲಿಂದ 10 ಫೀಟು ನಾನು ಆ್ಯಕ್ಚುಲಿ ಕಂಪ್ಲೀಟ್ ಸೈಟು ಮಣ್ಣನ್ನು ಎತ್ಸಿರೋದು. ನಾನು ಅರೌಂಡು 10 ವೀಲರ್ಸ್ ಲಾರಿನ ಮಣ್ಣನ್ನು ಎತ್ಸ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ. ಯಾವುದೂ ಯೂಸ್ ಬರದೇ ಇರೋಂಥ ಮಣ್ಣು ಆ್ಯಕ್ಚುಲಿ. ಸೊ ತುಂಬ ಕೇರ್ಫುಲ್ ಆಗಿರಿ. ಅದರೊಳಗಡೆ ಅದು ತಡಿ ಆದಮೇಲೆ ಮತ್ತೆ 5 ಫೀಟ್ ಫೌಂಡೇಶನ್ ಪಿಲ್ಲರ್ಸ್ಗೆ ತೆಗೆಸಿ ಟೋಟಲ್ 13 ಫೀಟ್. ಅದಾದಮೇಲೆ ಸುತ್ತ ಯು ಶೇಪ್ನಲ್ಲಿ ರಿಟರ್ನಿಂಗ್ ವಾಲು. ತುಂಬ ಬೇಜಾರಾಗ್ತಿತ್ತು ಇದೆಲ್ಲ ನೋಡಿ. ರಿಟರ್ನಿಂಗ್ ವಾಲ್ಸ್ ಕೆಲಸನೂ ಕೂಡ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 13 ಫೀಟ್ ರಿಟರ್ನಿಂಗ್ ವಾಲ್ ಹಾಕಿರೋದು ಇದಕ್ಕೆ. ಯಾಕೆಂದರೆ ಇವಾಗ ನೋಡ್ತಾ ಇದ್ದೀವಿ ಎಷ್ಟೋ ಬಿಲ್ಡಿಂಗ್ಸ್ ಎಲ್ಲ ಕೊಲ್ಯಾಪ್ಸ್ ಆಗ್ತಿದ್ದಾವೆ. ಬಿಲ್ಡಿಂಗ್ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಸೊ ಅಷ್ಟು ನಮಗೆ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಅಷ್ಟು ಲೈಫ್ಸ್ ಇರುತ್ತೆ ಜಾಗಕ್ಕೆ ಮತ್ತು ಬಿಲ್ಡಿಂಗ್ಗೆ. ಸೊ ಲೈಕ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಏನಪ್ಪ ಅಂದರೆ, ನಿಮ್ಮ ಹತ್ರ ಫಸ್ಟು ಜಾಗ ನೋಡಿ ಅಕ್ಕಪಕ್ಕದವ್ರ ಹತ್ರ ವಿಚಾರಿಸ್ಕೊಳ್ಳಿ. ನೀವು ಫಸ್ಟು ಆ ಜಾಗದ ಬಗ್ಗೆ ಏನಾದರೂ ಗುಂಡಿ ಇದ್ದ ಮುಂಚೆ ಏನಾದರೂ ಮಣ್ಣು ತುಂಬಿದಾಗ ಹೇಗೆ ಅಂತ ಹೇಳ್ಬಿಟ್ಟು ಅದು ನಿಮ್ಗೆ ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಸೊ ಇದು ನೋಡಿ, ನಾವು ಸಮ್ ಟ್ಯಾಂಕ್ ಮಾಡಿಸ್ತಾ ಇರೋದು ಇದು. ಸಮ್ ಟ್ಯಾಂಕ್ ನಾನು ಗುಂಡಿನೇ ತೆಗ್ಸಿಲ್ಲ ಆ್ಯಕ್ಚುಲಿ. ಸೊ ಅದೇನು ಡೌನ್ ಇತ್ತು ಅದರಲ್ಲೇ ಸಂಪೆಲ್ಲ ಮಾಡಿಬಿಟ್ವಿ ನಾವು. ಇದೆಲ್ಲ ಇವಾಗ ಪಿಲ್ಲರ್ಸ್ಗೆ ನಿಜವಾಗ್ಲೂ ನಮ್ಮ ಮೇಸ್ತ್ರಿಯವರು ತಾಳ್ಮೆಗೆ ತುಂಬ ಮೆಚ್ಕೋಬೇಕು ಪಾಪ. ತುಂಬ ಸಪೋರ್ಟಿವ್ ಆಗಿ ಕೊನೆ ತನಕ ಇದ್ದು ನಮ್ಮ ಜೊತೆ ಎಲ್ಲ ಕೆಲಸನೂ ಪಾಪ ಇಲ್ಲಿ ಮಾಡಿಕೊಟ್ರು ಅವರು. ಅವರೇ ಹೇಳಿದರು, ಸರ್ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಪಿಲ್ಲರ್ಗಳು ನಿಲ್ಸೋಕ್ಕಾಗಲ್ಲ, ನಮಗೆ ಪಿಲ್ಲರ್ಗಳಾಗಲ್ಲ, ರಿಟರ್ನ್ ವಾಲ್ ಹಾಕಲೇಬೇಕು ಮತ್ತು ಕಂಪ್ಲೀಟ್ ಮಣ್ಣು ರಿಮೂವ್ ಮಾಡಲೇಬೇಕು ಸರ್, ಇಲ್ಲ ಅಂತ ಅಂದರೆ ಬಿಲ್ಡಿಂಗ್ ಅಂತೂ ಲೈಫೇ ಇರೋಲ್ಲ ಬಿಲ್ಡಿಂಗ್ಗೆ ಅಂತ ಹೇಳಿದರು. ಹಂಗೆ ಅವ್ರು ಸರಿ ಆಯಿತು ಅಣ್ಣ, ನೀವು ಹೆಂಗೆ ಹೇಳ್ತೀರ ಹಾಗೆ ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಲೈಕ್ ಅವ್ರು ಹೇಳ್ದಂಗೆ ಎಲ್ಲ ಫುಲ್ ರೋಡಿಂದ 10 ಫೀಟ್ ಡೌನು ಎಲ್ಲ ಕಂಪ್ಲೀಟ್ ಸೈಟ್ ಮಣ್ಣಲ್ಲಿ ಎತ್ಸ್ಬಿಟ್ಟು ಅದ್ರ ಕೆಳಗಡೆ ಮತ್ತೆ 5 ಫೀಟ್ ಎಲ್ಲ ಮಣ್ಣೆಲ್ಲ ಹಾಕ್ಸ್ಬಿಟ್ಟು ತೆಗೆಸ್ಬಿಟ್ಟು ಅದಕ್ಕೆ ಪಿಲ್ಲರ್ಗಳು ಸ್ಟಾರ್ಟ್ ಮಾಡಿದ್ವಿ. ಪಿಲ್ಲರ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಸುತ್ತ ರಿಟರ್ನ್ ವಾಲಿಂಗ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 13 ಫೀಟ್ ರಿಟರ್ನಿಂಗ್ ವಾಲ್ ಆದಮೇಲೆ ಮತ್ತೆ ಅದಕ್ಕೆ ಅರೌಂಡ್ 25 ಲೋಡ್ಸು, 25ರಿಂದ 26 ಲೋಡ್ನ ಮತ್ತೆ ಒಳ್ಳೆ ಮಣ್ಣನ್ನು ತರಿಸ್ಬಿಟ್ಟು ಅದಕ್ಕೆ ಫುಲ್ ಕಂಪ್ಲೀಟ್ ಫಿಲ್ ಮಾಡಿರೋದು ಆ್ಯಕ್ಚುಲಿ. ಸೊ ನೀವು ನೋಡ್ತಾ ಇರಿ, ನೀವು ಇದೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಕಂಪ್ಲೀಟಲ್ಲಿ. ಇದೇನು ರಿಟರ್ನ್ ಒಳಗಿದೆ ಅದೆಲ್ಲ ನಮಗೆ ಆ್ಯಕ್ಚುಲಿ ನಾವು ಮೇಸ್ತ್ರಿಯವ್ರ ಜೊತೆ ಏನು ಮಾತಾಡಿದ್ವಿ ಅದು ಯಾವುದು ಕೂಡ ಅದ್ರ ಜೊತೆ ಇನ್ಕ್ಲೂಡ್ ಆಗಿರಲ್ಲ. ಸೊ ಇದೆಲ್ಲ ನಮಗೆ ಸಪ್ರೇಟ್ ಬರುತ್ತೆ. ಇದೆಲ್ಲ ನಮಗೆ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾವು ಪೇ ಮಾಡಬೇಕಾಗತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಇದೊಂದು ತುಂಬ ದೊಡ್ಡ ಸಮಸ್ಯೆ. ಗುಂಡಿ ಮುಚ್ಚಿಬಿಟ್ಟಿರ್ತಾರೆ. ಸೈಟ್ ತೊಗೊಳೋದ್ವಾಗ ಏನು ಮಾಡ್ತಾರೆ, ನಿಮಗೆ ಅದು ಲೆವೆಲ್ ಥರನೇ ಕಾಣಿಸ್ತಾ ಇರುತ್ತೆ, ಬಟ್ ಆ ಗುಂಡಿಗೆ ಮಣ್ಣೆಲ್ಲ ಮುಚ್ಚಿಬಿಟ್ಟು ಅದು ಡೌನ್ ಆಗಿರುತ್ತೆ. ಇದು ನೋಡಿ, ನಾನು ಫಸ್ಟು 6 ಫೀಟ್ನ ರಿಟರ್ನಿಂಗ್ ವಾಲೆಲ್ಲ ಹಾಕ್ಸಾದ್ಮೇಲೆ ಇದನ್ನು ಒಂದು 7ರಿಂದ 8 ಲೋಡ್ನ ಮಣ್ಣನ್ನು ಫಸ್ಟ್ ಹೊಡೆಸ್ಬಿಟ್ಟು ಅದಕ್ಕೆ ಆಲ್ಮೋಸ್ಟ್ ಟ್ಯಾಂಕರ್ಗಳಿಂದ ನೀರುಗಳು ತರಿಸ್ಬಿಟ್ಟು ಫುಲ್ಲು ಎಲ್ಲದಕ್ಕೂ ನೀರು ತುಂಬಿಡ್ತಾ ಇದ್ದೆ ನೋಡಿ. ಟ್ಯಾಂಕರಿಂದ ನೀರು ತರಿಸಿರೋದು, ನೀರು ಬಿಡ್ತಾ ಇರೋದು ಇದೆಲ್ಲ ಲೈಕ್ ಇದು ನೋಡಿಬಿಟ್ಟು ನಾವೆಲ್ಲ ನೀಟಾಗಿ ಅದ್ರೊಳಗಡೆ ನೀರೆಲ್ಲ ಬಿಟ್ಬಿಟ್ಟು ನೀಟಾಗಿ ಮಣ್ಣು ಕೂರಿಸ್ಲಿಲ್ಲ ಅಂದರೆ ಕೊನೆ ಲಾಸ್ಟಲ್ಲಿ ನಮಗೆ ಬಿಲ್ಡಿಂಗೆಲ್ಲ ಫುಲ್ ಬಿಲ್ಡಿಂಗೆಲ್ಲ ಕಟ್ಟಾದ್ಮೇಲೆ ಮಣ್ಣು ಡೌನ್ ಆಗ್ತಾ ಇರುತ್ತೆ ಕೆಳಗಡೆ. ಸೊ ನೀವು ಟೈಲ್ಸ್ ಹಾಕ್ತಾಗೆಲ್ಲ ಏನಾಗ್ತಾ ಲೂಸ್ ಆಗ್ತಾ ಇರುತ್ತೆ ಕೆಳಗಡೆ. ಸೊ ನಾವು ಹೇಗೆ ಮಾಡಿದ್ವಿ ಅಂದರೆ ಲೈಕ್ ಫುಲ್ ಕಂಪ್ಲೀಟ್ ಮಣ್ಣೆಲ್ಲ ತುಂಬಿಸ್ಬಿಟ್ಟು ಅದಕ್ಕೆ ಈ ಥರ ನೀರು ಕಟ್ಟಿಸ್ಬಿಟ್ಟು ಪಾತಿಗಳು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಸೊ ನಮ್ಮ ಬೋರ್ ನೀರಿಂದ ನಮ್ಮ ಹೆಸರು ಬೋರ್ ನೀರಿಂದ ಏನಾಗಲ್ಲ ಸರ್. ಬೋರ್ ನೀರಿಂದ ನೀರಾಗಿ ಕುತ್ಕೊಳ್ಳಲ್ಲ. ಟ್ಯಾಂಕರ್ ನೀರು ತಂದು ಹಾಕ್ಸಿ ತುಂಬ ಉದ್ದಸ್ಲ ಸ್ಟಾಕ್ ಮಾಡೋದ್ರಿಂದ ಬೇಗ ಕುತ್ಕೊಳ್ಳುತ್ತೆ ನೆಲ ಎಲ್ಲ ಅಂತ. ಸೊ ಈ ಥರ ಫೈನಲಿ ನಮ್ಮದು ರಿಟರ್ನ್ ಮಾಲ್ ರೆಡಿ ಆಗಿದೆ ಇವಾಗ. ನೀವು ಮುಂಚೆ ನೋಡ್ರಿ ಬ್ಯಾಕ್ ಸೈಡ್ ಒಂದು ಮನೆ ಇತ್ತದು, ಅದು ಫುಲ್ ಆಲ್ಮೋಸ್ಟ್ ಸೀಟ್ ಲೆವೆಲ್ಗೆ ನಮ್ಮದು ಫೌಂಡೇಶನ್ ಬಂದಿದೆ. ಸೊ ನಾವು ಸಂಪ್ ಕೂಡ ಫುಲ್ ಕಂಪ್ಲೀಟ್ ರಿಟರ್ನಿಂಗ್ ವಾಲ್ನಲ್ಲೇ ಸಂಪ್ ಮಾಡಿರೋದು ನಾವು. ಯಾಕಂದ್ರೆ ಆಲ್ರೆಡಿ ಒಂದು ಸೈಡ್ ಲೆಫ್ಟ್ ಸೈಡು ರಿಟರ್ನಿಂಗ್ ವಾಲ್ ಬಂದಿರೋದ್ರಿಂದ ಸೊ ಲೈಕ್ ಮತ್ತು ಫ್ಯೂಚರ್ ಕೂಡ ಇರುತ್ತೆ, ನಮ್ಗೆ ಯಾವುದೇ ಬೇಕಿರಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರಿಟರ್ನಿಂಗ್ ವಾಲ್ನಲ್ಲೇ ಮಾಡಿದ್ವಿ. ನೋಡಿ ಇಲ್ಲಿ ಬಂದವರೆಲ್ಲ ತುಂಬ ಸಜೆಸ್ಟ್ ಮಾಡಿದ್ರು, ಸರ್ ಸೆಲ್ಲರ್ ಮಾಡ್ಕೊಬಿಡಿ ಸರ್ ನೀವು, ಯಾವ್ದಾದ್ರು ಗೋಡೌನ್ ಥರ ಮಾಡಿ ಬಾಡಿಗೆ ಕೊಡಿ, ಸುಮ್ಮನೆ ಇಷ್ಟು ಖರ್ಚು ಮಾಡ್ತಾ ಇದ್ರೆ ಹಾಗೆ ಹೀಗೆ ಅಂತ. ಬಟ್ ಯಾವುದೋ ನನ್ಗೆ ಯಾರೋ ಹೇಳಿದ್ರು ವಾಸ ಇರೋ ಮನೆಗೆ ಸೆಲ್ಲರ್ ಮಾಡ್ಕೊಂಬಂದು ಸರಿ ಹೋಗಲ್ಲ, ಒಳ್ಳೇದಾಗಲ್ಲ ಅಂತ. ಬಟ್ ನನಗೂ ಒಂದು ಮನ್ಸಲ್ಲಿ ಅದೇ ಬಂದ್ಬಿಡ್ತು ಅವಾಗಲೂ. ನಾನು ಇನ್ ಕೇಸ್ ಏನಾದರೂ ಅದರಿಂದ ನಮ್ಮ ಲೈಫ್ನಲ್ಲಿ ಏನಾದ್ರು ಬ್ಯಾಡ್ ಆಗ್ತಾಯಿದ್ರೆ, ಬ್ಯಾಡ್ ಥಿಂಗ್ಸ್ ನಡೀತಾ ಇದ್ರೆ ಇದರಿಂದನೇ ಆಗಿರ್ಬೋದು ಅಂತ ನಮಗೂ ಕೂಡ ಮನಸ್ಸಲ್ಲೊಂದು ಬ್ಯಾಡ್ ಒಪಿನಿಯನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸೆಲ್ಲರ್ ಯಾರು ಎಷ್ಟು ಹೇಳಿದ್ರು ಕೂಡ ನಾನು ಆ ಕಾನ್ಸೆಪ್ಟ್ ಎತ್ತಾಕ್ಬಿಟ್ಟೆ ನನ್ನ ಮೈಂಡಿಂದ ನಾನು. ಸೊ ಫೈನಲಿ ನಮ್ಮ ಫೌಂಡೇಶನ್ದು ನೋಡಿ ಇದು ಇದೆ, ಪ್ಲಿಂತ್ ಬೀಮ್ಗಳೆಲ್ಲ ಆಗೋಗಿದೆ. ಪ್ಲಿಂತ್ ಬೀಮ್ ಆದಮೇಲೆ ಮತ್ತೆ ಎಲ್ಲ ಹಾಕ್ಬಿಟ್ಟು ಮಣ್ಣೆಲ್ಲ ತುಂಬಿಸ್ಬಿಟ್ಟು ಮತ್ತೆ ನೀರು ತುಂಬಿಸ್ಬಿಟ್ಟು ಅದು ಡ್ರೈ ಆಗೋ ತನಕ ಫುಲ್ ಬಿಟ್ವಿ. ಸೊ ಫೈನಲಿ ಇದು ಪ್ಲಿಂತ್ ಬೀಮ್ ನಾನು ತೋರಿಸ್ತಾ ಇರೋದು ಇವಾಗ. ಈ ಥರ ರೂಮ್ ಥರ ಅದಕ್ಕೆ ಅರೌಂಡ್ 20 mm ರಾಡ್ಸ್ ಎಲ್ಲ ಇದು 20 mm ರಾಡ್ಸ್ ಎಲ್ಲ ಹಾಕ್ಬಿಟ್ಟು ನಾವು ರೂಮ್ ಥರ ಮಾಡಿಕೊಂಡು ಫಸ್ಟು ಅದಕ್ಕೆ ಕಾಂಕ್ರೀಟಿಂದ ಇದು ಮಾಡ್ಕೊಳ್ತಾರೆ ಇದು ಗ್ಯಾಂಗ್ಗಳವರೆಲ್ಲ ಬಂದುಬಿಟ್ಟು. ಸೊ ನೀವು ಯಾರು ಕೂಡ ನಿಮ್ಮ ಲೈಫ್ನಲ್ಲಿ ಈ ಥರ ಮೋಸ ಹೋಗಬೇಡಿ ದಯವಿಟ್ಟು, ನನ್ನ ರಿಕ್ವೆಸ್ಟ್ ಆ್ಯಕ್ಚುಲಿ. ಸೊ ತುಂಬ ಸಫರ್ ಪಡಬೇಕಾಗುತ್ತೆ. ನಾನು 10 o'clock 11 o'clock ತನಕ ಮೇಸ್ತ್ರಿಯವ್ರ ಜೊತೆ ಎಲ್ಲ ಸೈಟ್ ಹತ್ರ ರಾತ್ರಿ ಎಲ್ಲ ಕೂತ್ಕೊಂಡು, ಅಣ್ಣ ಈ ಥರ ಆಯ್ತಲ್ಲ ಏನು ಮಾಡೋದಣ್ಣ, ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸರ್ ಏನು ಭಯ ಬಿಡಬೇಡಿ, ನಾವೆಲ್ಲ ಮಾಡ್ಕೊಡ್ತೀವಿ, ಎಲ್ಲ ಸೇಫ್ಟಿ ಇರುತ್ತೆ, ಫೌಂಡೇಶನ್ ಸ್ಟ್ರಾಂಗ್ ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟಿವ್ ಆಗಿದ್ರು. ಸೊ ನನ್ನ ಸಜೆಷನ್ ಒಂದೇನಪ್ಪ ಅಂದರೆ, ದಯವಿಟ್ಟು ಯಾರು ಕೂಡ ಈ ಥರ ಜಾಗಗಳನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಫೌಂಡೇಶನ್ಗೆ ಫುಲ್ ಸೆಟ್ಗೆ ನಿಮ್ಗೆ 5.5 6 ಲಕ್ಷ ಆಗುತ್ತೆ ಅಂದರೆ ನಿಮ್ಗೆ ಅದು ಟ್ರಿಬಲ್ ನಿಮಗೆ ಖರ್ಚು ಬರುತ್ತೆ ನಿಮಗೆ. ದಯವಿಟ್ಟು ಯಾರು ಕೂಡ ಈ ಥರ ಮೋಸ ಹೋಗಬೇಡಿ ನಂತರ. ಸೊ ತುಂಬ ಕೇರ್ಫುಲ್ ಆಗಿರಿ ಸೈಟ್ ತೊಗೋಬೇಕಾದ್ರೆ, ಎಕ್ಸ್ಟ್ರಾ ಕಾಸ್ಟ್ ನಿಮಗೇನೆ ಬರೋದು. ಮತ್ತು ಈ ಥರ ಗುಂಡಿ ಸೈಟ್ ಯಾವುದೇ ಕಾರಣ ನನ್ನ ಪರ್ಸ್ನಲ್ ಸಜೆಷನ್ ಯಾರು ತೊಗೊಳ್ಳೇಬೇಡಿ ನೀವು. ಸೊ ನಂದು ಇದಾದಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು ಮತ್ತು ಮನೆ ಇವಾಗ ಯಾವ ರೀತಿ ಫಿನಿಶಿಂಗ್ ಆಗಿದೆ, ಸೊ ಎಲ್ಲವೂ ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇದು ನನ್ನ ಪರ್ಸ್ನಲ್ ಸಜೆಷನ್. ಪ್ಲೀಸ್ ಯಾರು ಕೂಡ ಗುಂಡಿ ಇರೋಗಳ ಸೈಟ್ಗಳನ್ನ ನೋಡಿ ಅಕ್ಕಪಕ್ಕದವ್ರು ವಿಚಾರಿಸ್ಕೊಳ್ಳಿ, ಆಮೇಲೆ ಸೈಟ್ಗೆ ನೀವು ಕೈ ಹಾಕಿ. ಸುಮ್ಮನೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಸೈಟ್ ತೊಗೊಳಕ್ಕೆ ಹೋಗಬೇಡಿ. ನಾವು ಕಷ್ಟಪಟ್ಟು ದುಡಿದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೂಡಿಟ್ಕೊಂಡು ಒಂದು ಮನೆ ಮಾಡ್ಕೊಬೇಕು, ನಮ್ಮದೊಂದು ಸ್ವಂತ ಜಾಗ ಇರಬೇಕು ಅನ್ನೋದೊಂಥರ ಅದೊಂದು ಆ ಫೀಲಿಂಗೇ ಬೇರೆ. ಸೀರಿಯಸ್ಲಿ ಅದೊಂದು ಎಮೋಷನ್ ಅಂತಲೇ ಅನ್ಕೊಬೋದು. ನಮ್ಮ ಜೀವನದ ಅತಿ ದೊಡ್ಡ ಸಾಧನೆ ಆ್ಯಕ್ಚುಲಿ. ಸೊ ಅದನ್ನು ನಿಮ್ಮ ಸಾಧನೆನ ಮತ್ತು ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ. ದಯವಿಟ್ಟು ಈ ಥರ ಜಾಗನ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ, ನನ್ನ ಕಡೆಯಿಂದ ಕೂಡ ಸಜೆಷನ್ಸ್ ಇರೋಲ್ಲ. ನೀವು ಕೂಡ 4 ಜನ ವಿಚಾರಿಸ್ಕೊಂಡು ನನ್ನ ಪರ್ಸ್ನಲ್ ಸಜೆಷನ್ನು ಪ್ಲೀಸ್ ಯಾರಾದರೂ ಕೇಳಿ. ಇನ್ನೊಂದು ಬ್ರೋಕರ್ಗಳು ಯಾರಾದರೂ ನೋಡ್ತಾಯಿದ್ರು ಅಷ್ಟೇ. ಸೊ ಪ್ಲೀಸ್ ಯಾರಿಗೂ ಕೂಡ ಈ ಥರ ಜಾಗನ ತೋರಿಸ್ಬೇಡಿ ನೀವು, ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ ಕೊನೆಯಲ್ಲಿ ಲೈಕ್ ಕನ್ಸ್ಟ್ರಕ್ಷನ್ಸ್ ಟೈಮ್ನಲ್ಲಿ. ಸೊ ಇಷ್ಟು ಹೇಳ್ಬಿಟ್ಟು ನನ್ನ ವೀಡಿಯೋಸ್ನ ಇವಾಗ ಜಸ್ಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಮತ್ತು ಲೈಕ್ ಇವಾಗ ಜಸ್ಟ್ ಮನೆ ಆಗಿದೆ ಎಲ್ಲವೂ ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.